ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಇಷ್ಟು ಬೇಗ ಎದ್ದೊಳಕ್ಕೆ ರೀಸನ್ ಏನು ಅಂದರೆ, ಸೊ ನೆನೆ ಸೊಪ್ಪು ಕಿತ್ಕೊಂಡ್ಬಂದಿದ್ದೆ, ಹಸಿಗೆ ಸೊಪ್ಪು. ಸೊ ಅದನ್ನು ನೈಟ್ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಟಯರ್ಡಾಗಿತ್ತು, ಮತ್ತು ಅವರೇ ಬೇಳೆ ಕೂಡ ಇರಲಿಲ್ಲ. ಈಗ ನಮ್ಮ ಮನೆಯವ್ರು ಆರ್ಡ್ರ್ ಹಾಕಿದ್ರು, 6 ಗಂಟೆಗೆಲ್ಲ ಬಂದಿದೆ ಫ್ರೆಂಡ್ಸ್. 6 ಗಂಟೆಗೆ ಎದ್ದಿದ್ದೀನಿ. ಸೊ ಎದ್ದು ಬಂದು ಕಾಲ್ ಮಾಡಿದ್ರೆ ಅವ್ರು ಪಕ್ಕದ ರೋಡಲ್ಲಿದ್ದಾರೆ. ಕರೆಕ್ಟಾಗಿ ಅಡ್ರೆಸ್ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಅವ್ರು ಬಂದಿದ ತಕ್ಷಣ ಅಡುಗೆ ಮಾಡಲ್ಲ. ಫಸ್ಟು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ, ಬರ್ತಾ ಇದ್ದಾರೆ ಅನಿಸುತ್ತೆ, ತಗೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ಎಬ್ಬರಿಸಿದ್ರಲ್ಲ, ಸೊ ಜಪ್ಟೋದವ್ರು ಬಂದು, ಸಾರಿ ಐ ಥಿಂಕ್ ಬಿಗ್ ಬಾಸ್ಕೆಟ್ ಅನಿಸುತ್ತೆ. ಸೊ ಅವ್ರು ಬಂದು ಎಬ್ಬರಿಸಿದ ಮೇಲೆ ನಾನು ಎಲ್ಲ ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲುಗಳು ನೀರು ಹಾಕಿ, ಸೊ ಈಗ ರಂಗೋಲಿ ಹಾಕೊಳ್ತೀನಿ. ರಂಗೋಲಿ ಹಾಕೋದು ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್, ಬಟ್ ಒಂದು ಸ್ವಲ್ಪ ಹಂಗೂ ಹಿಂಗೂ ಆಗ್ತಾಯಿದೆ. ಬಟ್ ಇನ್ನೊಂದೇನೆಂದರೆ, ರಂಗೋಲಿಯಲ್ಲಿ ಚುಕ್ಕೆಗಳು ಒಂದು ಸ್ವಲ್ಪ ದೂರ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ. ಈ ರಂಗೋಲಿ ಹಾಕ್ಬೇಕಾದ್ರೆ ನನಗೆ ಹಂಗೆ ಅನ್ನಿಸ್ತು. ಸೊ ಸ್ವಲ್ಪ ಚುಕ್ಕೆಗಳು ದೂರ ಇಟ್ಕೊಂಡು ಹಾಕ್ಕೊಳ್ಬೇಕು ನೆಕ್ಸ್ಟ್ ಟೈಮಿಂದ. ಸೊ ಫೈನಲಿ ಹಿಂಗೋ ಹಾಕ್ಕೊಂಡೆ. ಇದು ಇನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು, ಬಟ್ ಹತ್ತತ್ರ ಇರೋದ್ರಿಂದ ಒಂದು ಸ್ವಲ್ಪ ಹಾಗೆ ಹಿಂಗೆ ಕಾಣ್ತಾ ಇದೆ. ಸೊ ಕೆಮ್ಮಣ್ಣು ಹಾಕೋಬೇಕಾದ್ರೆ ಸಿಕ್ಕಾಬಟ್ಟೆ ಗಾಳಿ ಫ್ರೆಂಡ್ಸ್. ಆ ಗಾಳಿಗೆಲ್ಲ ಹಾಳಾಯಿತು ರಂಗೋಲಿ ಎಲ್ಲ. ಸರಿ ಅಂದ್ಕೊಂಡು ಸುಮ್ಮನೆ ಅದೇ, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಈಗ ನೀರು ಹಾಕಿ ನಾನು ತೊಳೆದು ಇನ್ನೂ ಬೇರೆ ರಂಗೋಲಿ ಹಾಕೋಷ್ಟು ಟೈಮ್ ಆಗುತ್ತೆ. ಸೊ ಆಮೇಲೆ ಪಟ್ಟಂತ ಹೋಗಿ ನಾನು ಫ್ರೆಶಪ್ ಆಗಿ ಫೈನಲಿ ಪೂಜೆ ಕೂಡ ಮುಗಿದು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಎಲ್ಲ ಕೆಲಸ ಮುಗಿದಿದೆ, ಅಡುಗೆ ಕೂಡ ಮುಗೀತು. ಸೊ ಪಲ್ಯ ಒಂದು ಒಗ್ಗರಣೆ ಹಾಕಬೇಕು. ಈಗ ಲೆಮನ್ ವಾಟರ್ ತೊಗೊಂಡಿದ್ದೀನಿ, ಸೊ ಕುಡಿಯೋಣ ಅಂತ ಅಂದ್ಕೊಂಡು. ಸೊ ಬನ್ನಿ, ಬೆಳಗ್ಗೆ ಏನು ಮಾಡೋದು ಗೊತ್ತಿರೋಲ್ಲ. ಇನ್ನೂ ನಮ್ಮ ಮನೆಯವ್ರಿಗೆ ಎದ್ದಿಲ್ಲ, ಮಲಗಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ಈಗ ಲೆಮನ್ ವಾಟರ್ ಕುಡಿದ್ಬಿಟ್ಟು, ಸೊ ಅದು ಸೀಗೆ ಸ್ವಲ್ಪ ನೆನೆ ಕಿತ್ಕೊಂಡ್ಬಂದಿದ್ದಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೊಂದು ಒಗ್ಗರಣೆ ಹಾಕಬೇಕು. ಸೊ ಅದೊಂದು ಒಗ್ಗರಣೆ ಹಾಕಿದ್ರೆ ಮುಗೀತು. ಸೊ ಬನ್ನಿ, ಇದನ್ನು ಕುಡಿದ್ಬಿಟ್ಟು ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಸೀಗೆ ಸೊಪ್ಪು ಉಪ್ಸಾರು ರೆಡಿಯಾಗಿದೆ. ಸೊ ಸಾಂಬಾರು ಇಲ್ಲಿ ಕುದೀತಾ ಇದೆ. ಸೊ ಪಲ್ಯಕ್ಕೆ ಬೇಯಿಸಿಟ್ಟಿದ್ದೀನಿ. ಸೊ ಇನ್ನೂ ಒಗ್ಗರಣೆ ಹಾಕಿಲ್ಲ, ಈಗ ಹಾಕಬೇಕು. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದಿದ್ರು. ಅವರು ಕೂಡ ಕಾಫಿ ಕೊಟ್ಟು, ರಸ್ಕಿತ್ತು ಅದನ್ನು ಕೂಡ ಕೊಟ್ಟು, ಸೊ ಫೈನಲಿ ಪಲ್ಯ ಒಗ್ಗರಣೆ ಹಾಕ್ಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ರೆಡಿಯಾಗಿ ಬಂದಿದ್ರು. ಅವ್ರಿಗೆ ಬಿಸಿಯಾಗಿ ಹಾಕ್ಕೊಟ್ಟೆ ಉಪ್ಸಾರು. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು. ನಮ್ಮ ಮನೆಯವರು ತಿಂದ್ಕೊಂಡು ಸೊ ಈಗ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ನೈಟೆಲ್ಲ ಹಿಂಗೆ ಅಂದರೆ ಹೊರಗಡೆನೇ ಇಟ್ಬಿಟ್ಟಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ. ಸ್ಮೆಲ್ ಅಂದರೆ ಸ್ಮೆಲ್ಲು ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ಒಂಥರ ಸ್ಮೆಲ್ಲು. ಸೊ ಒಂಥರ ಇರಿಟೇಟ್ ಆಗೋದು, ಒಂಥರ ಚೆನ್ನಾಗಿದೆ ಅಂತ ಅನ್ಸೋದು. ಅಪ್ಪ ದೇವರೇ ಸಾಕಪ್ಪ ಅನಿಸ್ಬಿಡ್ತು, ತಲೆನೋವು ಬಂದುಬಿಡ್ತು ಆ ಸ್ಮೆಲ್ಗೆ. ಸೀಗೆ ಸೊಪ್ಪು ಸ್ಮೆಲ್ ಹಂಗಿರುತ್ತಲ್ಲ ಫ್ರೆಂಡ್ಸ್, ಅದು ಸಾಂಬಾರು ಮಾಡ್ತಿರ್ಬೇಕಾದ್ರೂ ಇನ್ನೂ ಸ್ಮೆಲ್ ಒಂಥರ ಜಾಸ್ತಿ ಆಗೋಯಿತು. ಸೊ ಫೈನಲಿ ಹಂಗೂ ಹಿಂಗೂ ಅದನ್ನೇ ನಾಷ್ಟ ಮಾಡಿಕೊಂಡು ಈಗ ಬಟ್ಟೆಗಳೊಂದು ಸ್ವಲ್ಪ ಒಗೆಯಕ್ಕೆ ಹಾಕಿದ್ದೆ. ಸೊ ಅದನ್ನು ಕೂಡ ಒಣಗಾಕೊಳ್ತಾ ಇದ್ದೀನಿ. ಸೊ ಇವತ್ತೇನು ಕೆಲಸ ಇಲ್ಲ ಫ್ರೆಂಡ್ಸ್, ಮೆಹಂದಿ ಇದೆ. ಸೊ ಅದೇ ಲಾಸ್ಟ್ ಟೈಮು ನಮ್ಮ ಮಕ್ಕಳು ಬಂದಿದ್ದಾಗ ನಾನು ಸೋಜು ಹಾಕೊಂಡು ಒಂದು ಫಂಕ್ಷನ್ಗೆ ಹೋಗಿದ್ವಿ. ಸೊ ಅದು ಆವಾಗ 2-3 ತೊಗೊಂಡ್ಬಿಟ್ಟಿದ್ದೆ ನಾನು ಮೆಹಂದಿನ. ಸೊ ಅದು ಹಾಗೆ ಇದೆ. ಸೊ ಅದಕ್ಕೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಬೇಕು ಏನಾಗುತ್ತೆ, ಏನು ಕತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಫೈನಲಿ ಬಟ್ಟೆ ಎಲ್ಲ ಒಗೆದಾಕಿದ್ದಾಯಿತು. ಸೊ ಈಗ ಮಧ್ಯಾಹ್ನಕ್ಕೆ ಊಟ ಏನು ತಿನ್ನೋದು ಗೊತ್ತಿಲ್ಲ. ಸೊ ಕೊಬ್ಬರಿ ಎಲ್ಲ ಒಣಗಾಕಿದ್ದೀನಿ. ಹಾಗೆ ನಮ್ಮ ಮನೆಯವರು ನೆಲ್ಲಿಕಾಯಿ ತಂದಿರೋರು ಫ್ರೆಂಡ್ಸ್, ಅದನ್ನು ಕೂಡ ಉಪ್ಪು ಹಾಕೊಂಡು ತಿಂದು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ. ಸೊ ಮಧ್ಯಾಹ್ನಕ್ಕೆ ಊಟ ತಿನ್ನೋಕ್ಕೆ ಯಾಕೋ ಇಂಟ್ರೆಸ್ಟ್ ಆಗಿಲ್ಲ. ಸೊ ಬ್ರೌನ್ ಚೆನ್ನಾಗಿ ನೆನೆಸಿರೋದು ಇತ್ತು. ಸೊ ಮಸಾಲೆ ಸಾಂಬಾರು ಮಾಡೋಣ ಅಂತ ನೆನೆಸಿದ್ದು, ಆದರೆ ಅದಕ್ಕೆ ಅದನ್ನು ಬೇಯಿಸ್ಕೊಂಡು ಉಪ್ಪು, ಖಾರ, ಪೆಪ್ಪರು ಮತ್ತು ಪೆರಿ ಪೌಡರ್ ಇದಿಷ್ಟು ಹಾಕ್ಕೊಂಡು ತಿಂದು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಡ್ರ್ಯಾಗನ್ ಫ್ರೂಟ್ ಇತ್ತು ಫ್ರೆಂಡ್ಸ್, ಅದೆಲ್ಲ ಹಾಳಾಗ್ತಿತ್ತು. ನಮ್ಮ ಮನೆಯವ್ರು ಬೈತಾರೆ. ಸೊ ತಂದಿಟ್ಟಿನೆಲ್ಲ ತಿನ್ಕೊಳ್ಬೇಕು ಅಂತ ಅಂದ್ಕೊಂಡು, ಸೊ ಅದಕ್ಕೆ ಫೈನಲಿ ಡ್ರ್ಯಾಗನ್ ಫ್ರೂಟ್ ಕೂಡ ತಿನ್ಕೊಂಡು ಆಮೇಲೆ ಮೆಹಂದಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ. ಸೊ ಏನೋ ಒಂದು ಹಾಳು ಮಾಡ್ಕೊಂಡಿರ್ತೀನಿ ಮೇಲೆ ಫಿಂಗರ್ಸು, ಅದು ನನಗೆ ಇಷ್ಟ ಆಗಿರಲಿಲ್ಲ. ಸೊ ಫೈನಲಿ ಆಮೇಲೆ ಮೆಹಂದಿ ಎಲ್ಲ ಹಾಕೊಂಡಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವರು ಪರೋಟ ಎಗ್ ರೋಲ್ ಮಾಡ್ತೀನಿ ಅಂದ್ಕೊಂಡು ಈ ಥರ ಮೊಟ್ಟೆನೆಲ್ಲ ಮಿಕ್ಸ್ ಮಾಡಿ ಪರೋಟ ಎಲ್ಲ ಬೇಯಿಸಿಟ್ರು. ಆಮೇಲೆ ಸಡನ್ನಾಗೆ ಪ್ಲ್ಯಾನ್ ಆಯಿತು, ಸೊ ಚಿಕನ್ ತರೋದು ಅಂತ ಅಂದ್ಕೊಂಡು, ಯಾರೋ ಮನೆಗೆ ಬರ್ತಿದ್ದಾರೆ ಅಂತ, ಅದಕ್ಕೆ ಚಿಕನ್ ತರೋಕ್ಕೆ ಈಗ ಹೊರಡ್ತಾ ಇದ್ದಾರೆ. ಈಗ ಟೈಮ್ ಬಂದು 7:30 ಆಗಿದೆ. ಸೊ ಎಗ್ ರೋಲ್ ಮಾಡೋಣ ಅಂತ ಹೋದ್ವಿ, ಪರೋಟ ಎಲ್ಲ ಬಿಸಿ ಮಾಡಿಕೊಂಡು. ಅಷ್ಟರಲ್ಲಿ ಸೊ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು, ನಾನು ಬುಧವಾರ ಬೇಡ, ನಾಳೆ ಗುರುವಾರಕ್ಕೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತಂದೆ. ಸೊ ಆದ್ರೂ ಯಾರೋ ಅವ್ರ ಫ್ರೆಂಡ್ ಬರ್ತಿದ್ದಾರೆ ಮನೆಗೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಈಗ ಅವ್ರಿಗೆ ಚಿಕನ್ ತಂದಮೇಲೆ, ಸೊ ನೆನೆ ನಾವು ಪಲಾವ್ ತಿಂದ್ವಲ್ಲ ಫ್ರೆಂಡ್ಸ್, ಅದೇ ಥರ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದ್ರ ಜೊತೆ ಚಿಲ್ಲಿ ಚಿಕನ್, ಆಲ್ವೇಸ್ ಮೈ ಫೇವ್ರೆಟ್ ಚಿಲ್ಲಿ ಚಿಕನ್, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಹೋಗಿದೆ. ಸೊ ಅದೆರಡು ಮಾಡಬೇಕು. ಅವ್ರು ಬಂದಮೇಲೆ ಎಗ್ ರೋಲ್ ತಿನ್ಕೊಂಡು ಆಮೇಲೆ ಆರಾಮಾಗಿ ರೆಡಿ ಮಾಡ್ಕೊಂಡು 1 hour ಟೈಮ್ ಇದೆ. 1 hour ಬಿರಿಯಾನಿ ಪ್ಲಸ್ ಚಿಲ್ಲಿ ಚಿಕನ್ ಎರಡೂ ಮಾಡಬೇಕು. ಸೊ ಬನ್ನಿ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ.
ಸೊ ಫ್ರೆಂಡ್ಸ್ ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ಇನ್ನು ಒಂದು ವಿಸಿಲ್ ಕೂಗಿಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಅಕ್ಕಿ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ತೀನಿ. ಸೊ ಚಿಲ್ಲಿ ಚಿಕನ್ ಕೂಡ ರೆಡಿಯಾಗಿತ್ತು ಫ್ರೆಂಡ್ಸ್, ಆದರೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಸಡನ್ನಾಗಿ ಅವ್ರ ಫ್ರೆಂಡ್ ಕೂಡ ಬಂದುಬಿಟ್ರು, ನಾವು ಟೇಸ್ಟ್ ಮಾಡೋಷ್ಟರಲ್ಲೇ. ಸೊ ಇನ್ನೇನು ಅವ್ರ ಮುಂದೆ ವೀಡಿಯೋ ಮಾಡೋದು ಅಂದ್ಕೊಂಡು ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ. ಸಖತ್ತಾಗಿತ್ತು. ಒನ್ ಟೈಮಿಗೆ ಖಾಲಿ ಆಯಿತು ಫ್ರೆಂಡ್ಸ್, ಅದೇ ಖುಷಿ. ಈಗ ಟೈಮ್ ಬಂದು 10:30 ಆಗಿದೆ. ಅವರು ಬಂದು ಊಟ ಮಾಡಿಕೊಂಡು ಹೊರಟು. ಸೊ ನಾನು ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ಒರೆಸಿ, ಪಾತ್ರೆ ಎಲ್ಲ ತೊಳೆದು, ಸಿಂಕೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಸೊ ಅಡುಗೆ ಆಗ್ತಿದ್ದಂಗೆ ಎಲ್ಲ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್. ಈಗ ಬರೀ ಏನು ಅವರಿಬ್ಬರು ತಿಂದರು ಅದು ಮಾತ್ರ ಇತ್ತು. ಸೊ ಬಿರಿಯಾನಿ ಹೇಗಾಗಿತ್ತು ಅಂತ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಮನೆಯವರು ಆಗಿದ ತಕ್ಷಣ ಅವ್ರಿಗೆ ನಾನು ಟೇಸ್ಟ್ ನೋಡ್ಬಿಡ್ಬೇಕು. ನನಗೆ ಹಾಕ್ಕೊಟ್ಟಿದ್ರು, ನಾನು ಟೇಸ್ಟ್ ಮಾಡೋ ಇದರಲ್ಲಿ ಅವ್ರು ಬಂದುಬಿಡ್ತಾರೆ, ಬೇಗ ಬೇಗ ಟೇಸ್ಟ್ ಮಾಡೋಣ ಅಂತ ತಿಂತಾ ಇದ್ದೆ. ಸೊ ಅಷ್ಟರಲ್ಲಿ ಅವ್ರು ಬಂದುಬಿಟ್ರು. ಸೊ ಅಷ್ಟರಲ್ಲಿ ಅವರಿಬ್ಬರೇ ಎತ್ಕೊಂಡು ಬಂದು ಕುತ್ಕೊಂಡು ತಿಂದ್ಕೊಂಡ್ರು. ಸೊ ಹಂಗೆ ಎಲ್ಲರೂ ಒಟ್ಟಿಗೆ ತಿಂದ್ಕೊಂಡು ಪಾತ್ರೆಗಳು ತೊಳೆದು ಹಾಕಿದ್ವಿ. ಇನ್ನು ವೀಡಿಯೋ ಅಂದರೆ ಹೀಗೆ ಅಂದ್ಕೊಂಡು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ 4:45 ವೀಡಿಯೋ ಅಪ್ಲೋಡ್ ಆಗಿರೋದು, 10:30 ಆದರೂ ಇನ್ನೂ ವೀಡಿಯೋ ಅಪ್ಲೋಡ್ ಆಗಿಲ್ಲ. ಇವತ್ತು ಈ ಕಡೆ ಎಲ್ಲ ನೆಟ್ವರ್ಕ್ ಇಶ್ಯೂ ಇದೆ ಒಂದು ಸ್ವಲ್ಪ. ಸೊ ಕರೆಂಟಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದಕ್ಕೆ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ಸೂಪರ್ ಆಗಿತ್ತು. ಸೊ ಒನ್ ಟೈಮ್ಗೆ ಎಲ್ಲ ಖಾಲಿ ಆಗಿದ್ದು ಖುಷಿ ಆಯಿತು. ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಅನ್ಕೊಂಡು ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರೂ ಕೂಡ. ಥ್ಯಾಂಕ್ ಯು ಸೊ ಮಚ್.